ಯಾವಾಗಂದ್ರೆ ಅವಾಗೆ ಬಂದ್ಬಿಡ್ತೆ ಈ ಮಳೆ. ಯಾವಾಗ ಕೂತಪ್ಪ ರೇ ಟವಲ್ ಕೊಡೆ. ಅಪ್ಪ ನಾಳೆ ರೆಡಿ ಆಗಿರು, ಎಲ್ಲೋ ಕರ್ಕೊಂಡು ಹೋಗ್ತೀನಿ. ಹೆಂಗಿದ್ಯಪ್ಪ ಕಾರು, ಇಷ್ಟ ಆಯ್ತಾ? ಕಾರೇನೋ ಸರಿ, ಈ ಕಾರ್ ತಗೊಳಕ್ ಇಷ್ಟೊಂದು ದುಡ್ಡು ನಿನ್ಗೆ ಎಲ್ಲಿಂದ ಬಂತು? ಅದಾ, ಚೀಟಿ ಹಾಕಿ ಸೇವಿಂಗ್ಸ್ ಮಾಡಿದ್ದೆ, ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಅಂತ. ಇವತ್ತದು ಯೂಸ್ ಆಯ್ತು. ಏ ಚೀಟಿ ಎಲ್ಲ ನಂಬಕ್ಕಾಗಲ್ಲ ಕಣೋ, ಹುಷಾರು. ಅಪ್ಪ ಇದೆಲ್ಲರೂ ನಾರ್ಮಲ್ ಆಗಿ ನಡೆಸ್ತಾರಲ್ಲ, ಆ ಥರ ಚೀಟಿ ಅಲ್ಲ, ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಡು ನಡೆಸ್ತಾರೋ ಚೀಟಿ. ಕೊಡಚಾದ್ರಿ ಚಿಟ್ ಫಂಡ್ಸ್ ಅಂದ್ಬಿಟ್ಟು. ಈ ಚಿಟ್ ಫಂಡ್ಸ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಬ್ರಾಂಚ್ಗೆ ಹೋಗಿ ಹಣ ಪೇ ಮಾಡಬೇಕಾಗಿಲ್ಲ. ಯಾಕಂದ್ರೆ ಇವರು ಚಿಟ್ ಕಾರ್ಟ್ ಅಂತ ಒಂದು ಅಪ್ಲಿಕೇಶನ್ ನ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ನೀವು ಹಾಕಿರೋ ಚಿಟ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಬಹುದು, ಹಾಗೆ ಆಕ್ಷನ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಅಷ್ಟೇ ಅಲ್ಲದೆ ನೀವು ಹೊಸ ಚೀಟಿ ಕೂಡ ಹಾಕ್ಬಹುದು. ಹಾಗೆ ನೀವು ಕೂತಿರೋ ಜಾಗದಿಂದಲೇ ಚಿಟ್ ಅಮೌಂಟ್ ಪೇ ಮಾಡಬಹುದು. 1 ಲಕ್ಷದಿಂದ 1 ಕೋಟಿವರೆಗೂ ಯಾವುದೇ ಚಿಟ್ ಫಂಡ್ ನ ನೀವು ಚೂಸ್ ಮಾಡಿ ಡೈಲಿ, ವೀಕ್ಲಿ, 15 ಡೇಸ್ ಹಾಗೆ ಮಂತ್ಲಿ ಬೇಸಿಸ್ ಮೇಲೆ ಹಣನ ಪಾವತಿಸಬಹುದು. ಸೊ ನೀವು ಕೂಡ ನಿಮ್ಮ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಬೇಕು ಅಂತಂದ್ರೆ ಈಗಲೇ ಚಿಟ್ ಕಾರ್ಟ್ ಅಪ್ಲಿಕೇಶನ್ ನ ಆಪ್ ಸ್ಟೋರ್ ಅಥವಾ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ.